ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಮುನಿಸನ್ನು ಮಾಡಿಕೊಂಡಿರುವಂತಹ ಜಮೀರ್ ಖಾನ್ ಇದೀಗ ಪಕ್ಷದಿಂದಲೇ ಹೊರಬಿಡುವ ಸಾಧ್ಯತೆ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ವಿಚಾರ. ಸೊ ಇದಾದ ಬೆನ್ನಲ್ಲೇ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಜಮೀರ್ ಅವರನ್ನು ಭೇಟಿ ಮಾಡಿದ್ದಾರೆ. ಸೊ ಒಂದಾಗಿದ್ದಾರೆ. ಮತ್ತು ಏನು ಮಾಡಿದರು, ಏನೆಲ್ಲ ಚರ್ಚೆ ಆಯಿತು, ಸೊ ರಾಜಕೀಯದ ವಿಚಾರದಲ್ಲಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏನಾಗಿದೆ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋವನ್ನು. ಸೊ ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜ್ಯ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್, BJP ಹಾಗೂ JDSನಿಂದ ಸ್ಪರ್ಧೆ ನಡೆದಿದ್ದು ಇಬ್ಬರ ಮೇಲೆ ಇಡೀ ವಿಧಾನ ಪರಿಷತ್ ಚುನಾವಣೆ ನಿಂತಿದೆ ಅಂದರೆ ತಪ್ಪಾಗಲ್ಲ. ಹೌದು, ಕಾಂಗ್ರೆಸ್ ಹಾಗೂ JDS ನಡುವೆ 5 ಮತ್ತು 3ನೇ ಅಭ್ಯರ್ಥಿಗಳು ಗೆಲುವಿಗೆ ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ನಡುವೆ ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇಬ್ಬರ ಮೇಲೆ ನಿಂತಿದೆ ಪರಿಷತ್ ಚುನಾವಣೆ. ಹೌದು, ಕಾಂಗ್ರೆಸ್ JDS ನಡುವೆ 5 ಮತ್ತು 3ನೇ ಅಭ್ಯರ್ಥಿ ಗೆಲುವಿನ ತೀವ್ರ ಕಸರತ್ತು ನಡೆದಿದೆ. ಒಟ್ಟು 224 ಶಾಸಕರ ಪೈಕಿ ಯಡಿಯೂರು ಡಿ ಸುಧಾಕರ್ ನಿಧನರಾಗಿದ್ದಾರೆ. ಇನ್ನು ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಶಾಸಕತ್ವ ಅನರ್ಹಗೊಳಿಸಿದ್ದು ಸದ್ಯ ಜೈಲಿನಲ್ಲಿದ್ದಾರೆ. ಇನ್ನು 222 ಶಾಸಕರಲ್ಲಿ ಕಾಂಗ್ರೆಸ್ ಸದ್ಯ 138 ಶಾಸಕರ ಬಲ ಹೊಂದಿದೆ. ಇನ್ನು BJP 62 ಶಾಸಕರನ್ನು ಹೊಂದಿದೆ. JDSನಲ್ಲಿ 18 ಮಂದಿ ಶಾಸಕರಿದ್ದಾರೆ. JDSಗೆ BJPಯಿಂದ ಉಚ್ಚಾಟಿತನಗೊಂಡಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಸುವ ಸಾಧ್ಯತೆ ಇದೆ. ಅತ್ತ BJP ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಬೆಂಬಲಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ವಿಧಾನ ಪರಿಷತ್ನಲ್ಲಿ ಅಭ್ಯರ್ಥಿಗೆ ಗೆಲುವಿನ ಬೇಕಾಗಿರುವುದು 28 ಮತಗಳು. ಇದರ ನಡುವೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವಿಗೆ CM DK ಶಿವಕುಮಾರ್ ಸದಾಯ ಗತಾಯ ಪ್ರಯತ್ನಿಸ್ತಾ ಇದ್ದಾರೆ. ಇಂಥ NDA ಮೈತ್ರಿಕೂಟ 3ನೇ ಅಭ್ಯರ್ಥಿ ಗೋವಿಂದರಾಜು ಗೆಲುವಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹೌದು, ಇದರ ನಡುವೆ HD ಕುಮಾರಸ್ವಾಮಿ ಅವರು ತಮ್ಮ ಮಾಜಿ ಮಿತ್ರ ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಸೊ ಹಳೆಯ ದ್ವೇಷವನ್ನು ಮರೆತು ಜಮೀರ್ ಅವರನ್ನು ಸಂಪರ್ಕಿಸಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮತ್ತೋರ್ವ ಮಾಜಿ ಸಚಿವ KN ರಾಜಣ್ಣ ಅವರನ್ನು ಕುಮಾರಸ್ವಾಮಿ ಸಂಪರ್ಕ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಕಾಂಗ್ರೆಸ್ ಗೆಲುವಿಗೆ ಇನ್ನೇನು ಕಾಂಗ್ರೆಸ್, BJP, JDS ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾದು ನೋಡೋಣ, ಮುಂದಿನ ದಿನಗಳಲ್ಲಿ ಇಂಥ ಒಂದು ಒಳ್ಳೆಯ ಬೆಳವಣಿಗೆ ಸಿಗಬಹುದು. ಆದರೆ ಸದ್ಯ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹ್ಮದ್ ಖಾನ್ ಹೊರಬರುವ ಸಾಧ್ಯತೆ ಇದೆ. ಹೊಸ ಪಕ್ಷ ಕಟ್ತಾರೆ ಅನ್ನುವಂಥದ್ದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಸದ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಸಚಿವ ಸ್ಥಾನವನ್ನು ಕೊಡದೆ ಅವರನ್ನು ಹೆಸರನ್ನು ಕೈಬಿಟ್ಟಿದ್ದಾರೆ. ಸೊ ಇದು ಒಂದು ಕಡೆ ಬೇಸರ, ಒಂದು ಕಡೆ ಆಗಿದ್ದರೆ ಜಮೀರ್ ಅಹ್ಮದ್ ಖಾನ್ ಸಭೆಯಲ್ಲೇ ಹೊರ ನಡೆದಿದ್ದಾರೆ. ಸೊ ಪಕ್ಷ ಬಿಡುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ನೋಡಿದರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹ್ಮದ್ ಖಾನ್ JDS ಸೇರುವ ಸಾಧ್ಯತೆ ಇದೆಯಾ? HD ಕುಮಾರಸ್ವಾಮಿ ಭೇಟಿ ಮಾಡಿ ಏನೆಲ್ಲ ಮಾತನಾಡಿದರು, ಪಕ್ಷದ ವಿಚಾರದಲ್ಲಿ ಪಕ್ಷ ಸೇರ್ಪಡೆ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬನ್ನಿ, ಒಂದೊಳ್ಳೆಯ ಸ್ಥಾನಮಾನವನ್ನು ಕೊಡ್ತೇವೆ, ಒಂದೊಳ್ಳೆ ಪಕ್ಷದ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗೋಣ ಪಕ್ಷವನ್ನು ಅಂತೇಳಿ ದೊಡ್ಡ ಮಾತುಕತೆ ಕೂಡ ನಡೆದಿರುವಂಥದ್ದು. ಸದ್ಯ ಮೇಲ್ನೋಟಕ್ಕೆ JDS ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಅವಕಾಶ ಸಿಕ್ಕಿರುವಂಥದ್ದು ಜಮೀರ್ ಅಹ್ಮದ್ ಖಾನ್ಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪ್ರಬಲಶಾಲಿಯಾಗಿ ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಜಮೀರ್ ಖಾನ್ಗೆ ಇಂಥ ಒಂದು ಸಚಿವ ಸ್ಥಾನ ಕೊಡದೆ ಈ ರೀತಿಯಾಗಿ ಅವಮಾನಿಸಿದ್ದು ಅವರ ಅಭಿಮಾನಿಗಳು, ಅವರ ವರ್ಗದವರೆಲ್ಲರೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತೇಳಿ ಅವರ ಭಾಗದ ಜನ, ಅವರ ಕ್ಷೇತ್ರದ ಜನ ಹೋರಾಟವನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡ್ತೇವೆ ಅನ್ನೋದನ್ನು ಎಚ್ಚರಿಸಿದ್ದಾರೆ.
ಇದರ ಬೆನ್ನಲ್ಲೇ ಇವತ್ತು ವಿಧಾನ ಪರಿಷತ್ ಚುನಾವಣೆ ಬೆನ್ನಲ್ಲೇ ಭೇಟಿಯಾದಂಥ HD ಕುಮಾರಸ್ವಾಮಿ, ಜಮೀರ್ ಅಹಮದ್ ಒಂದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು JDS ಪಕ್ಷಕ್ಕೆ ಸೇರ್ಪಡೆ ಆಗುವ ಚಾನ್ಸ್ ಸಿಕ್ಕಿರುವಂಥದ್ದು. ಸೊ ಹೊಸ ಪಕ್ಷ ಕಟ್ಟುವ ಬದಲು JDS ಪಕ್ಷಕ್ಕೆ ಬರ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಸೊ ಪ್ರಭಾವಿ ನಾಯಕ ಅಂತಲೇ ಹೇಳ್ಬೋದು ಜಮೀರ್ ಅಹಮದ್. ಸೊ ಪಕ್ಷ ಇಲ್ಲ ಅಂದರೆ ಜಮೀರ್ ಅಹಮದ್ ಇಲ್ಲ, ಜಮೀರ್ ಅಹಮದ್ ಇಲ್ಲ ಅಂದರೆ ಪಕ್ಷ ಇಲ್ಲ. ಈ ರೀತಿಯಾಗಿ ಹೊಂದಾಣಿಕೆ ಹೊಂದಿರುವಂತಹ ಒಬ್ಬ ಪ್ರಭಾವಿ ನಾಯಕ. ಸೊ ಏನು ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ JDS ಸೇರ್ತಾರಾ, ಇಲ್ಲ ಸಂಧಾನ ಕಾರ್ಯಕ್ರಮ ಮಾಡಿ ಸಚಿವ ಸ್ಥಾನವನ್ನು ಜಮೀರ್ ಅಹಮದ್ಗೆ DKಶಿ ಕೊಡ್ತಾರಾ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇವಡನ್ನು ನಾವು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದಾದರೆ ಒಂದು ಕಡೆ ಲೈಕ್ ಮಾಡಿ. ಸೊ JDS ಪಕ್ಷಕ್ಕೆ ಸೇರ್ಪಡೆ ಆದರೆ ಒಳ್ಳೆಯದು, ಒಂದೊಳ್ಳೆಯ ಸ್ಥಾನ ಸಿಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಫಾಲೋವರ್ಸ್ ಹೊಸಬರಾಗಿರ್ತೀರಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಪೊಲಿಟಿಕಲ್ ನ್ಯೂಸ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.